ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಅರಶಿನ ಶಾಸ್ತ್ರ, ಮದರಂಗಿ ಶಾಸ್ತ್ರದ ವಿಡಿಯೋ ಎಲ್ಲ ನೋಡ್ಕೊಂಡು ಬಂದ್ರಿ ಅಂದ್ಕೊಂಡಿದ್ದೇನೆ. ಈಗ ಮದುವೆಯ ವಿಡಿಯೋವನ್ನು ನೋಡುವಂತಹ ಟೈಮು. ನಾವಿಲ್ಲಿ ಮದುಮಗಳ ಮನೆಗೆ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಬೇಗ ದಿಬ್ಬನ ಹೊಳೋದ್ರಿಂದಾಗಿ ಮದುಮಗಳು ಬೇಗನೆ ರೆಡಿಯಾಗಿದ್ಲು. ಅದರೊಟ್ಟಿಗೆ ನನಗೆ ಕೂಡ ಫೋನ್ ಮಾಡಿದ್ಲು ರೆಡಿ ಆಗೋದಕ್ಕೆ, ಬಾ ಬ್ಯೂಟಿ ಪಾರ್ಲರ್ ಅವ್ರು ಇದ್ದಾರೆ ಅಂತ. ನಾನು ಸ್ವಲ್ಪ ಸೋಂಬೇರಿ, ಒಮ್ಮೆ ಬೇಗ ಎದ್ದು ಪುನಃ ಮಲಗಿ ಅಲ್ಲೇ ಬಾಕಿಯಾದೆ. ಈಗ ಅರ್ಧಂಬರ್ಧ ಹೊರಟು ದಿಬ್ಬನಕ್ಕೆ ಅಂತ ಹೊಡೋದಕ್ಕೆ ಅಂತ ರೆಡಿಯಾಗಿ ನಿಂತಿದ್ದೇವೆ. ಇಲ್ಲಿ ಹುಡುಗಿದ್ದು ಸ್ವಲ್ಪ ಶಾಸ್ತ್ರ ಎಲ್ಲ ಮುಗ್ದಿತ್ತು. ದೇವರ ಆಶೀರ್ವಾದ ಎಲ್ಲ ತಗೊಂಡು, ಗುರು ಹಿರಿಯರ ಆಶೀರ್ವಾದವನ್ನು ತಗೊಂಡು ಈಗ ಹೊಡುವಂಥ ಟೈಮು. ನಾನಿಲ್ಲಿ ಕಲಶ ಕನ್ನಡಿಯನ್ನು ಹಿಡಿತಾ ಇದ್ದೇನೆ. ಹುಡುಗಿಗೆ ಸ್ವಂತ ಅಕ್ಕ ತಂಗಿ ಯಾರು ಇಲ್ಲದೇ ಇದ್ರಿಂದಾಗಿ ದೊಡ್ಡಪ್ಪ ಇಲ್ಲಾಂದರೆ ಚಿಕ್ಕಪ್ಪನ ಮಕ್ಕಳು ಈ ರೀತಿ ಕಲಶ ಕನ್ನಡಿಯನ್ನು ಹಿಡಿಬೋದು. ಹಾಗಾಗಿ ನಾನಿಲ್ಲಿ ಹಿಡಿತಾ ಇದ್ದೇನೆ. ನಂದು ಯಾವಾಗಲೂ ಹೀಗೇನೆ ಕತೆ. ನಾವು ಅಂದ್ಕೊಳ್ಳೋದೇ ಒಂದು, ಇನ್ನು ರೆಡಿ ಆಗೋದೇ ಇನ್ನೊಂದು ಥರ. ಅರ್ಧಂಬರ್ಧ ರೆಡಿ ಆಗಿದ್ದೇನೆ. ಹೋಗಿ ಸ್ವಲ್ಪ ರೆಡಿ ಆಗುವ ಅಂತಾದರೆ ಹೋದ್ಮೇಲೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ದಾರ ಮುಹೂರ್ತ ಬೇಗನೆ ಇತ್ತು. ಹಾಗಾಗಿ 5 ಗಂಟೆಗೆ ದಿಬ್ಬನ ಹೊಡೋದು ಅಂತ ಇತ್ತು. ನಾನು ಸ್ವಲ್ಪ ಲೇಟ್ ಮಾಡಿ ಇಲ್ಲಿ 5:15 ಹೊರಟ್ವಿ. ಇನ್ನು ದಾರಿಗೆ ಸ್ವಲ್ಪ ದೂರ ಇತ್ತು. ಈಗ ನೋಡಿದೆ ಕತ್ಲೆ ಇದೆ ಇನ್ನೂ ಕೂಡ. ಇನ್ನು ಈ ಟೈಮಲ್ಲೆಲ್ಲ ಸ್ವಲ್ಪ ಲೇಟ್ ಅಲ್ವ ಬೆಳಕಾಗೋದು ಕೂಡ. ಹಾಗೆ ಫೈನಲಿ ಈಗ ದಿಬ್ಬನಕ್ಕೆ ಹೊಡುವಂತಹ ಟೈಮ್ ಆಯಿತು. ಏನು ಕಲಶ ಕನ್ನಡಿ ಹೇಗಿರುತ್ತೋ ಅದನ್ನು ಹಾಗೇ ಇಟ್ಕೊಳ್ಬೇಕು. ದೀಪ ಮಾತ್ರ ಆರಿಸ್ತೇವೆ, ಮತ್ತೆಲ್ಲೋಗಿ ವಾಪಸ್ ಉರಿಸುವಂಥದ್ದು. ಇಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಆಗಿ ಫೈನಲಿ ನಾವಿಲ್ಲಿ ದಿಬ್ಬನ ಹೊಡ್ತಾ ಇದ್ದೇವೆ. ಇಲ್ಲಿ ನೋಡಿ ನೀಲಿ ಆಕಾಶವನ್ನು ನೋಡ್ಬೋದು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ನೋಡೋದಕ್ಕೇನೋ ಒಂಥರ ಅಂದವಾಗಿತ್ತು. ಈಗ ನಾವು ಮದುವೆ ಚೌಟ್ರಿ ಹತ್ರ ಬಂದಿದ್ದೇವೆ. ಬೇಗನೆ ತಲುಪಿದ್ದೆವು ಅಂತ ಹೇಳ್ಬೋದು, ಬೆಳಿಗ್ಗೆ ಬೇಗ ಇದ್ದಿದ್ದರಿಂದಾಗಿ. ಅಲ್ಲೂ ಅಷ್ಟೇ ವಾತಾವರಣ ತುಂಬ ತಂಪಾಗಿತ್ತು. ನಮ್ಮ ಕಡೆಯಿಂದ ಫಸ್ಟ್ ದಿಬ್ಬ ನೋಡುವಾಗ ಇಷ್ಟು ಮಂದಿ ಹೋದೆವು. ನೆಕ್ಸ್ಟ್ ಬಸ್ ಎಲ್ಲ ಇತ್ತು, ಅದರಲ್ಲಿ ಜಾಸ್ತಿನೇ ಜನ ಬಂದಿದ್ದರು. ಈಗ ಮುಂದಿನ ಕಾರ್ಯಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟ್ ನಮ್ಮಲ್ಲಿ ಯಾವುದೇ ಶುಭ ಸಮಾರಂಭ ಇದ್ರೂ ಕೂಡ ಹೀಗೆ ಚೌಕಕ್ಕೆ ಹಾಕುವಂಥದ್ದು. ಗಂಡಸರು ಈ ರೀತಿ ವೀಳ್ಯದೆಲೆ ಅಡಿಕೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ನಮ್ಮ ಎಲ್ಲ ಶುಭ ಸಮಾರಂಭಗಳಲ್ಲಿ ಇರ್ತದೆ. ಅದೆಲ್ಲ ಆದ ನಂತರ ಈಗ ಇಲ್ಲಿ ಹೂಸೀರೆಯನ್ನು ಕೊಡುವಂತಹ ಟೈಮು. ಹುಡುಗಿ ಕಡೆಯ ಮುತ್ತೈದೆಯರು ಮತ್ತು ಹುಡುಗನ ಕಡೆಯ ಮುತ್ತೈದೆಯರು ಸೇರಿಕೊಂಡು ಇಲ್ಲಿ ಹುಡುಗಿಗೆ ನೆಕ್ಸ್ಟ್ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಹುಡುಗನ ಕಡೆಯವರು ಹುಡುಗಿಗೆ ಕೊಡುವಂಥದ್ದು. ಅದನ್ನು ಹುಡುಗಿ ಕಡೆಯ 5 ಜನ ಮುತ್ತೈದೆಯರು ಇಲ್ಲ 7 ಜನ ಮುತ್ತೈದೆಯರು ತಗೊಳ್ತಾರೆ. ಹಾಗೆ 2 ಕಡೆ ಹುಡುಗಿ ಕಡೆಯ ಗೌಡರುಗಳು ನಿಂತ್ಕೊಂಡು ಮುಂದಿನ ಕಾರ್ಯಕ್ಕೆಲ್ಲ ರೆಡಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರೊಟ್ಟಿಗೆ ಇಲ್ಲಿ ಭಟ್ರುಗಳು ಕೂಡ ಇದ್ದಾರೆ. ಇಲ್ಲಿ ಹುಡುಗನ ಕಡೆಯವರು ಹುಡುಗಿಗೆ ಹೂಸೀರೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ನಮ್ಮದ್ರಲ್ಲೆಲ್ಲ ಒಂದೇ ದಿವಸ 4 ಸೀರೆಯನ್ನು ಉಡುವಂಥದ್ದು ಅಂತ ಹೇಳಿದ್ರೆ ಮದುವೆ ದಿವಸ ಅಂತ ಹೇಳ್ಬೋದು. ಹುಡುಗಿ ಒಂದು ದಿಬ್ಬನ ಹೊಡುವಾಗ ಒಂದು ಸೀರೆಯನ್ನು ಹಾಕ್ಕೊಂಡು ಹೋಗಿರ್ತಾಳೆ. ಇನ್ನು ಅಲ್ಲಿ ದಾರೆಗೆ ಅಂತ ಹುಡುಗನ ಕಡೆಯವರು ಒಂದು ಸೀರೆ ಕೊಡ್ತಾರೆ. ಅದರೊಟ್ಟಿಗೆ ದೇಸೆಗೆ ರಿಸೆಪ್ಷನಿಗೆ ಅಂತ ಅದರೊಟ್ಟಿಗೆ ಒಂದು ಮಾಪ ಸೀರೆ ಅಂತ ಕೊಡ್ತಾರೆ. ಇದು ದೇಸೆಯ ಸೀರೆಯನ್ನು ತೆಗೆದು ಇನ್ನೊಂದು ಸೀರೆ ಹಾಕ್ಕೊಳ್ಳುವಂಥದ್ದು. ಒಟ್ಟು 4 ಸೀರೆಯನ್ನು ಉಡುವಂಥದ್ದು ಮದುವೆ ದಿವಸ ಮಾತ್ರ ಅಂತ ಹೇಳ್ಬೋದು ನಾವು. ಆಯ್ತು, ಈಗ ಹುಡುಗನ ಕಡೆಯವರಿಂದ ಸೀರೆ ಎಲ್ಲ ತೆಕ್ಕೊಂಡು ಮುಂದೆ ದಾರೆಗೆ ರೆಡಿ ಆಗ್ತಾಳೆ ಹುಡುಗಿ. ಇಲ್ಲಿ ಆಶೀರ್ವಾದವನ್ನು ಕೂಡ ತಗೊಳ್ತಾಳೆ. ನೆಕ್ಸ್ಟ್ ಇಲ್ಲಿ ಸೋದರ ಮಾವನವರು ಅವಳಿಗೆ ಬಾಸಿಂಗವನ್ನು ಕಟ್ತಾ ಇದ್ದಾರೆ. ಇನ್ನು ಹುಡುಗನಿಗೆ ಇನ್ನು ಎಲ್ಲ ನಿಮಗೆ ಎಷ್ಟು ಮಾಡಲಿಕ್ಕೆ ಆಗ್ತದೆ ಅಷ್ಟು ವಿಡಿಯೋ ಮಾಡಿರುವಂಥದ್ದು. ಸರಿಯಾಗಿ ಮಾಡಿದ್ದೇನೆ ಅಂತಂದು ಹೇಳೋದಿಲ್ಲ. ಅದು ಬೇರೆ ನಾನು ಮಾಡಿರುವಂಥದ್ದಲ್ಲ, ಮಕ್ಕಳು ಮಾಡಿರುವಂಥ ವಿಡಿಯೋ ಇದು.
ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಅಣ್ಣನ ಮಗಳೇ ಹೆಚ್ಚು ಈ ವಿಡಿಯೋವನ್ನು ಮಾಡಿರುವಂಥದ್ದು. ಇಲ್ಲಿ ಧಾರೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಧಾರೆಯೂ ಅಷ್ಟೇ ಒಂದೊಂದು ಕಡೆ ಒಂದೊಂದು ರೀತಿಯ ಶಾಸ್ತ್ರಗಳಿರ್ತವೆ. ಇಲ್ಲಿ ಇದೇ ಶಾಸ್ತ್ರ ಬೇರೆ ರೀತಿ ಇರ್ತದೆ, ಇನ್ನು ನಮ್ಮ ಆಚೆದು ಶಾಸ್ತ್ರನೇ ಬೇರೆ ರೀತಿ ಇರ್ತದೆ. ಅಲ್ಲಿದ್ದು ಭಟ್ರುಗಳು ಯಾವ ರೀತಿ ಮಾಡ್ತಾರೆ ಆ ರೀತಿ. ಇನ್ನು ಹುಡುಗನ ಸೈಡಲ್ಲಿ ಹುಡುಗನ ಕಡೆಯ ಕಲಶ ಕನ್ನಡಿಯವರು ಮತ್ತು ಹುಡುಗಿಯ ಸೈಡಲ್ಲಿ ಹುಡುಗಿಯ ಕಲಶ ಕನ್ನಡಿಯವರು ನಿಂತ್ಕೊಂಡು ನೆಕ್ಸ್ಟ್ ದಾರ ಕಾರ್ಯ ನಡೀತದೆ. ಇಲ್ಲಿ ನೆಕ್ಸ್ಟ್ ಯಾವ ರೀತಿ ದಾರೆ ನಡೀತು ಅಂತ ನೋಡ್ಕೊಂಡು ಬರೋಣ. ಹುಡುಗ ಹುಡುಗಿಗೆ ತಾಳಿ ಕಟ್ಟಿದ್ದು ಆಯಿತು, ಮದುವೆನೂ ಆಯಿತು. ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾರೆ ಹುಡುಗ ಮತ್ತು ಹುಡುಗಿ. ಹಾಗೆ ಅಪ್ಪಲೇನೇ ನಡೀತಾ ಆತ್ಮೀಯ ಭಕ್ತಾಭಿಮಾನಿಗಳೇ, ನಮ್ಮ ನಿಮ್ಮ ಗಮನಕ್ಕೆ ವಿಡಿಯೋ ರೆಕಾರ್ಡಿಂಗ್ ನಡೆಯುತ್ತಿದೆ. ಮಾತೆ ಅಂದಿದ ಈಗ ದಾರ ಎಲ್ಲ ಮುಗ್ದಾದ ನಂತರ ಆರತಾಕ್ಷತೆಗೆ ಅಂತ ಹುಡುಗ ಹುಡುಗಿ ರೆಡಿ ಆಗಿ ಆಯಿತು. ಫೋಟೋಶೂಟ್ ನಡೀತಾ ಇದೆ. ಸ್ವಲ್ಪ ಅದರದ್ದು ಸ್ವಲ್ಪ ಕ್ಲಿಪ್ನ ನಾನಿಲ್ಲಿ ಹಾಕಿದ್ದೇನೆ. ಅಲ್ಲೇ ಒಂದು ಪಾರ್ಕಲ್ಲಿ ನೋಡಿ, ಇದು ನಾಗಪುಷ್ಪ ಇತ್ತು, ಅದರದ್ದು ಹೂ ಇದು. ಅಲ್ಲಿನೂ ಸ್ವಲ್ಪ ಫೋಟೋಶೂಟ್ ನಡೀತಾ ಇದೆ. ಈಗ ಆರತಾಕ್ಷತೆ ನಡೀತಾ ಇದೆ, ಅದರದ್ದು ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೇನೆ. ಅದರ ಗ್ಯಾಪಲ್ಲಿ ನೋಡಿ, ಇಲ್ಲಿ ಅಪ್ಪ ಮಗಳು ಆಟ ಆಡ್ತಾ ಇದ್ದಾರೆ. ಎಲ್ಲ ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟೆಲ್ಲ ಕೂತ್ಕೊಂಡಿದ್ದೇವೆ ಇಲ್ಲಿ. ಸಮಯ ಒಂದು 3 ಗಂಟೆ ಇರ್ಬೋದು. ಅಷ್ಟೊತ್ತಿಗೂ ಅಷ್ಟೇ ಜನ ಬರ್ತಾನೆ ಇದ್ದರು. ಅವತ್ತು ತುಂಬ ಮದುವೆ ಅದು ಇದು ಅಂತ ಫಂಕ್ಷನ್ ಇದ್ದಿದ್ದರಿಂದಾಗಿ ಬೇರೆ ಬೇರೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮದುವೆಗೆಲ್ಲ ಬಂದವರೆಲ್ಲ ಕ್ಯೂ ನಿಂತ್ಕೊಂಡು ಹೋಗಿ ವಧುವರರಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿಬಿಟ್ಟು ಹೋಗ್ತಾಯಿದ್ರು. ಇನ್ನು ಹತ್ತಿರದ ಸಂಬಂಧಿಕರು ಕುಟುಂಬಸ್ಥರೆಲ್ಲ ಇರ್ತಾರಲ್ಲ, ಅವರೆಲ್ಲ ಅಲ್ಲಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ. ಇನ್ನು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಆರತಿ ಹಾಡು, ಏನೊಪ್ಪಿಸುವ ಶಾಸ್ತ್ರ ಎಲ್ಲ ಅದರದ್ದೆಲ್ಲ ಕ್ಲಿಪ್ ಹಾಕಿದ್ದೇನೆ, ಹಾಗಾಗಿ ಇಲ್ಲಿಗೆ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಅಲ್ಲಿ ನಡೆದಿರುವಂಥ
ಅವ್ರದ್ದೆಲ್ಲ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ನ ಹಾಕಿರುವಂಥದ್ದು. ಹಾಗೆಯೇ ಮುಂದೆ ವಿಡಿಯೋನ ನೋಡ್ತಾ ಹೋಗಿ. ಹೆಣ್ಣು ಒಪ್ಪಿಸುವ ಶಾಸ್ತ್ರಕ್ಕೆ ಪ್ರಾಕ್ಟೀಸ್ ನಡೀತಾ ಇದೆ ಇಲ್ಲಿ. ಮನೆ ಬೇಡ ನೋಡಿ ಮನೆ ಮೋಸ ಬಾರಿ ಸರಿ ಬರ್ರಿ ಪಂಪ ಏನ್ ಬಂತೆ ಗ್ಯಾರಂಟಿ. ಅದುವೇ ಗೌಜಿ ಗಮ್ಮತ್ತಲ್ಲಿ ಆಯಿತು, ಖುಷಿ ಪಟ್ಟಿದ್ದು ಆಯಿತು. ಈಗ ಸ್ವಲ್ಪ ಬೇಜಾರಾಗುವಂಥ ಟೈಮು. ಹೆಣ್ಣೊಪ್ಪಿಸುವ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ಆರತಿ ಹಾಡನ್ನು ಹಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಹೆಣ್ಣೊಪ್ಪಿಸುವ ಶಾಸ್ತ್ರ ನಡೀತದೆ ಅಂತ ನೋಡ್ಕೊಂಡು ಹೋಗೋಣ. ಅಲೆಯ ಮೇಲೆ ಹೊತ್ತುಕೊಂಡು ಮಲಗಿದ್ದರು ನಿಮ್ಮ ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಒಳ್ಳಿರಿ ಮಗುವನ್ನು ಮರೆ ಮೋಸ ಕೊಂಕುಗಳ ನರಿಯಲಿವಳು ಇದು ವಿಶ್ವಾಸವನ್ನು ಕಂಡರಿಯಿಸುವೆವು ಸುಖದಲ್ಲಿ ದುಃಖದಲ್ಲಿ ಯಾವುದೇ ಇರಲಿ ನಿಮ್ಮ
ಮರುಕಳಿಸರಿ ನಿನ್ನ ಮಡದಿಯ ಕೊಂಡು ಸುಖವಾಗಿರು ಮಗುವೆ ನಿಮ್ಮ ಸೊಸೆ ಸೋದರಿಯ ಕೊಂಡಿರಿವಳು ಮನದ ಸಾಗರದಿ ನೌಕೆಯಲಿ ಆಧರಿಸಿ ತಂದೀವಳು ನಿಮ್ಮವಳುಲೆ ಮಾವಂದಿರನು ತಾಯಿ ತಂದೆಯಂದಿರನು ನಿತ್ಯ ನಿಮ್ಮಲೆಯಾಗಿ ಸೇವೆಯನ್ನು ಮಾಡು ಪತಿಯೇ ದೇವರು ನಿನಗೆ ಬೇರೆ ದೇವರು ಇಲ್ಲ ಪತಿಯೇ ಗತಿ ನಿನಗೆ ಪತಿಯೇ ಸರ್ವಸ್ವವು ಸೇವೆಯ ಮಾಡು ದಾಸಿಯಂತಿರು ನೀನು ಪತಿಯದ ಕೈಯನ್ನು ಅಂತಿ ನೀನೊಳಗೆ ಮಗಳೇ ಮುಂದೆ ಅವರೇ ತಾಯಿಗಳು ಸೇವರು ಆವಳುವಲಿ ಕೊಡಲಿ ಮಗಳೇ ನಾನು ನಿನಗೆ ದೇವರಿತ್ತಿ ಒಡಲೆ ಒಳಗಂದಿವೆಂದು ಒಳವಾಗಿರುತ್ತಿತ್ತು ತೊಡರುಗಳ ಸಮಿತಿ ನಿನಗೆ ಉಪದೇಶ ನಿನಗೆ ಎಂಬ ಸುಖವಚನವನ್ನು ನಡೆಸುತ್ತ ಬಾಳು ಒಳ್ಳೆಯ ಮಾತುಗಳ ಅಲಗಡೆಯದಿರು ನೀನು ಪತಿಯೇ ಪರದೈವವೆಂದು ರಾಶಿಗಳು ಹೊಳೆಯುವಂತೆ ಆದರೆ ನಾವು ನನಗೆ ನಾವು ಉಭಯ ಸದಸ್ಯರು ಕೂಡಿ ಆಕಾಶದಲ್ಲಿ ತಪ್ಪರನ್ನು ಹಾಕಿ ಭೂಮಿ ಅದೇನು ಕೈದು ಮಂಟಪದಲ್ಲಿ ಸಮಸ್ತ ಮತ್ತು ನಾಲ್ವರ ಸಮಕ್ಷಮದಲ್ಲಿ ಅಗ್ನಿಸಾಕ್ಷಿಯಾಗಿ ನಮ್ಮ ಕನ್ಯಾರತ್ನವನ್ನು ದಾರೆ ಎಳೆದುಕೊಂಡಿದ್ದೇವೆ ಅಷ್ಟೇ. ಹಾಗಾದರೆ ನಿನ್ನೆ ದಿವಸ ಪುರುಷರನ್ನು ನಮ್ಮಗರಂತೆಯೂ ಕನ್ನಿಕೆಯನ್ನು ರತಿದೇವಿಯಂತೆಯೂ ಶೃಂಗರಿಸಿದ್ದರಾಗಲಿ ಲಾವಣ್ಯದಲ್ಲಾಗಲಿ ಏನೋ ಬಂದಿಲ್ಲದೆ ಕಾಮಚಕ್ರೇಶ್ವರವನ್ನು ಹೋಲುವ ಪುರುಷರ ದಿವ್ಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದ್ದನ್ನಾಗಲಿ ಯಾವ ಲೋಕದೋಷಗಳು ಕಂಡಿಲ್ಲವಷ್ಟೇ. ಹಾಗಾದ್ರೆ ನಮ್ಮ ಒಂದು ಬಾಲಿಕೆಯನ್ನು ನಿಮ್ಮ ಪಾಠದಲ್ಲಿ ಒಪ್ಪಿಸಿಕೊಡ್ತೇವೆ. ಹಾಗೆ ಒಪ್ಪಿಸಿಕೊಡುವಾಗ ಬಾಲಕಿಗೆ 12 ವರಗಳು 24 ವರಗಳನ್ನು ಉಡಲು ವಸ್ತ್ರವನ್ನು ಕೊಡಲು ಚಿನ್ನಾಭರಣವನ್ನು ಉತ್ತಮವಾದ ಬೆಳ್ಳಿಯ ಬಟ್ಟಲನ್ನು ಕೈತೊಳೆಯಲು ಬೆಳ್ಳಿಯ ಬಿಸಿಯನ್ನು ಕರೆದುಕೊಂಡು ಗೋವಿನ ಗರ್ಭಜಾಗಿ ಕೊಟ್ಟಿದ್ದೇವೆ. ಹೀಗೆ ಆಗ ಶ್ರೀಕಶಯನ ನಾರಾಯಣನೇ ಕಾಪಾಡಲೆಂದು ನಾವೆಲ್ಲರೂ ಶ್ರಮಿಸೋಣ. ಕೇಳಿ ಗುರುಮನೆ ಕಟ್ಟವನೆ ಮಾಗಣನ ಸೀಮೆಯ ಬುದ್ಧಿಂದ್ರನಲ್ಲಿ ಹುಡುಗಿನ ಕಡೆಯಿಂದ ಹುಡುಗನಿಗೆ ಹುಡುಗನ ಹಿರಿಯ ವಹಿಸಿ ಬಟ್ಟಂದಲ್ಲಿ ಆರತಿ ಹಾಡು ಹೆಣ್ಣೊಪ್ಪಿಸುವ ಶಾಸ್ತ್ರ ಎಲ್ಲ ಆಗೋಯ್ತು. ಹುಡುಗಿಯಂತೂ ತುಂಬಾ ಅತ್ಲು. ಎಂಥವರಿಗೂ ಅಷ್ಟೇ ಅಲ್ಲ, ಅಮ್ಮನ ಮನೆ ಬಿಟ್ಟು ಹೋಗೋದಂದರೆ ತುಂಬಾ ಅಳು ಬರ್ತದೆ. ಇನ್ನು ಅವಳು ಅಳೋದನ್ನು ನೋಡಿಬಿಟ್ಟು ಅಲ್ಲಿದ್ದವರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಹೆಚ್ಚಿನವರು ಅಳ್ತಾನೆ ಇದ್ರು ಅವಳನ್ನು ನೋಡಿಬಿಟ್ಟು. ಅವಳು ಅಷ್ಟೊಂದು ಅಳ್ತಾ ಇದ್ಳು. ನಾನಂತೂ ಅಂದ್ಕೊಂಡಿರಲಿಲ್ಲ ಅವಳು ಅಷ್ಟೊಂದು ಅಳ್ತಾಳೆ ಅಂತ. ಇನ್ನು ಇಲ್ಲಾಂದ್ರೂ ಅಷ್ಟೇ ಅವಳು ತುಂಬ ಸಾಫ್ಟ್, ಹಾಗಾಗಿಯೋ ಏನೋ ಗೊತ್ತಿಲ್ಲ. ಆದರೆ ಈಗಿನ ಹೆಣ್ಮಕ್ಳೆಲ್ಲ ಅಷ್ಟೊಂದೇನು ಅಳೋದಿಲ್ಲ. ಇನ್ನು ಅಮ್ಮನ ಮನೆ ಬಿಟ್ಟು ಹೋಗೋದಂದರೆ ಅಳು ಬಂದೇ ಬರ್ತದೆ. ಇನ್ನು ಊಟದ ಟೈಮು. ಅದಕ್ಕಿಂತ ಮುಂಚೆ ಬಾಸಿಂಗವನ್ನು ಹುಡುಗ ಮತ್ತು ಹುಡುಗಿ ಸೇರಿ ಇಲ್ಲಿ ತೆಂಗಿನ ಮರಕ್ಕೆ ಕಟ್ತಾ ಇದ್ದಾರೆ. ಮನೆಯಲ್ಲಿ ಮದುವೆ ಆದರೆ
ಆಟವನ್ನೆಲ್ಲ ಆಡಿಸ್ತಾ ಇದ್ದರು. ಇನ್ನು ಊಟದ ಟೈಮ್ ಆಗಲೇ 4:15 ಏನೋ ಆಗೋಗಿತ್ತು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಮದುವೆದ ಎಲ್ಲ ಅಟ್ಟೆಲ್ಲ ಬರ್ಪಲ್ಲ.